ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಸೆಪ್ಟೆಂಬರ್ ತಿಂಗಳ ಭವಿಷ್ಯ, ಅದರಲ್ಲಿ ಮೇಷರಾಶಿ. ಮೇಷರಾಶಿಯ ಫಲಾನುಫಲ ಹೇಗಿರುತ್ತೆ, ಗ್ರಹಗತಿಗಳು ಹೇಗಿರುತ್ತೆ, ಮತ್ತೆ ಗೋಚಾರ ಫಲಗಳು ಹೇಗಿರುತ್ತೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಹೇಗಿದೆ ಅಂತ ನೋಡೋಣ. 12ನೇ ಮನೆಯಲ್ಲಿ ಶನಿ ಇರಲಿದ್ದು ಗೋಚಾರವಾಗಿ ಸಾಡೆ ಸಾತಿಯ ಹಂತ ನಡೀತಾ ಇರುತ್ತೆ. ಮತ್ತೆ ಕೆಲಸದಲ್ಲಿ ವಿಳಂಬ ಮತ್ತೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ 4ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರದಿದ್ದು ನಿಮಗೆ ಧೈರ್ಯ ಮತ್ತು ಕುಟುಂಬದ ಬೆಂಬಲ ನೀಡ್ತಾ ಹೋಗ್ತಾನೆ. ಮತ್ತೆ ಇಷ್ಟು ಗ್ರಹಗತಿಗಳು. ಈಗ ಉದ್ಯೋಗಸ್ಥರಿಗೆ ಯಾವ ರೀತಿ ಫಲಾನುಫಲ ಕಾದಿದೆ ಅಂತ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಬರ್ತಾ ಹೋಗುತ್ತೆ, ಮತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಸ್ವಲ್ಪ ತಾಳ್ಮೆಯನ್ನ ಕಳ್ಕೊಳ್ಳೋ ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ. ಇದರಿಂದ ಮೇಲಧಿಕಾರಿಗಳ ಜೊತೆ ಆಗಿರ್ಬೋದು, ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು, ವಾದ ವಿವಾದಕ್ಕೆ ಇಳಿತಾ ಹೋಗ್ತೀರಾ. ಇದರಿಂದ ನಿಮಗೆ ಕೆಲಸದಲ್ಲಿ ಬಹಳ ಪ್ರೆಷರ್ ಬರ್ತಾ ಹೋಗುತ್ತೆ. ಒಂದಲ್ಲ ಎರಡು ಕೆಲಸಗಳು ನಿಮ್ಮಿಂದ ಹಾಳಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ನಡೀತಾ ಹೋಗುತ್ತೆ. ಇದರಿಂದ ಈ ತಿಂಗಳಲ್ಲಿ ಉದ್ಯೋಗ ಏನ್ ಮಾಡ್ತಾ ಇರ್ತೀರಾ, ಅವರು ತಾಳ್ಮೆಯಿಂದ ಎಷ್ಟು ಇರ್ತೀರಾ ಅಷ್ಟು ಅವರಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಪೂರ್ತಿ ಪ್ರಮಾಣದಲ್ಲಿ ಅವರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ತಾಳ್ಮೆಯನ್ನ ಕಳ್ಕೊಂಡಷ್ಟು ನಿಮಗೆ ಕೆಡುಕು ಆಗುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಏನೇ ಒಂದು ಮಾಡಿದ್ರೆ ಸಹಿತ ದುಡುಕೋದನ್ನ ಕಡಿಮೆ ಮಾಡಿ, ಅದರಿಂದ ನಿಮ್ಗೆ ಆಪತ್ತು ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಮತ್ತೆ ವ್ಯವಹಾರಸ್ಥರಿಗೆ ನೋಡ್ತಾ ಹೋದ್ರೆ ಈ ತಿಂಗಳಲ್ಲಿ ಇವರಿಗೆ ಮಧ್ಯಮ ಪ್ರಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಯಾಕಂದ್ರೆ ಲಾಭ ಬರ್ಬೇಕಂದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಲಾಭದ ಪ್ರಮಾಣ ಕೂಡ ಸ್ಥಿತಿಗತಿಗಳು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ನಷ್ಟಾಂತರ ಆಗೋದಿಲ್ಲ, ಆದ್ರೆ ಲಾಭದ ಪ್ರಮಾಣ ಸ್ವಲ್ಪ ನಿಧಾನಗತಿ ಇರುತ್ತೆ. 1 ರೂಪಾಯಿ ಹಾಕಿದ್ರೆ 1.5 ರೂಪಾಯಿ ಬರುವಂತದ್ದು, ಈ ರೀತಿಯ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಾ. ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನ್ ಮಾಡ್ತಾ ಇರ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ ಆಗಿರುತ್ತೆ ವ್ಯಾಪಾರ ವ್ಯವಸ್ಥರಿಗೆ. ಯಾಕಪ್ಪ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ರೆ ಆ ಬಿಸ್ನೆಸ್ ಅಲ್ಲೇ ಕೊಲೆಬ ಆಗ್ತಾ ಹೋಗುತ್ತೆ. ಇದರಿಂದ ಏಳಿಗೆ ಆಗೋದಿಲ್ಲ. ಅಲ್ಲಿಂದ ಅಲ್ಲಿಗೆ ಮುರಿದು ಬಿದ್ದು ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಇಂದ ಎಲ್ಲಾ ರೀತಿ ಹಾಳಾಗ್ತಾ ಹೋಗುತ್ತೆ. ಸ್ವಲ್ಪ ಎಷ್ಟಿರ್ತೀರಾ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಏನೇ ಒಂದು ತಪ್ಪು ತಿಳುವಳಿಕೆ ಬಂದರೂ ಸಹಿತ ಇಬ್ರು ಕೂತು ಮಾತನಾಡಿ ಬಗೆಹರಿಸೋದ್ರಿಂದ ಎಲ್ಲಾ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ. ಅದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಏಕಾಗ್ರತೆ ಕೊರತೆ ಬರೋದೇ ಇಲ್ಲ ವಿದ್ಯಾರ್ಥಿಗಳಿಗೆ. ತುಂಬಾ ನೆನಪಿನ ಶಕ್ತಿ ಆಗಿರ್ಬೋದು, ಬುದ್ಧಿ ಶಕ್ತಿ ಆಗಿರ್ಬೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಏನೇ ಒಂದು ಮಾಡಿದ್ರು ಸಹಿತ ಯಶಸ್ಸು ಕಾಣ್ತಾ ಹೋಗ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಂತರೂ ಉತ್ತಮ ಫಲಿತಾಂಶ ದೊರಕ್ತಾ ಹೋಗುತ್ತೆ. ಎಲ್ಲ ರೀತಿಯಿಂದ ಅನುಕೂಲ ಆಗುವಂತ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿರ್ತಾ ಹೋಗುತ್ತೆ. ಮತ್ತೆ ಉನ್ನತ ಶಿಕ್ಷಣಕ್ಕೆ ಏನು ವಿದೇಶಕ್ಕೆ ಹೋಗಕ್ ಬಯಸ್ತಾ ಇರ್ತೀರಾ, ಈ ತಿಂಗಳಲ್ಲಿ ಪ್ರಯತ್ನ ಮಾಡಿದ್ರೆ ಸಾಕು, ಹೋಗಿ ಅಲ್ಲಿ ಓದುವಂತ ಆಸಕ್ತಿ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಅಲ್ಲಿ ಹೋಗಿ ಅವಕಾಶ ಸಿಗುವಂತದ್ದು ನಿಮ್ದು ಆಗ್ತಾ ಹೋಗುತ್ತೆ. ರೈತರ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಈ ತಿಂಗಳಲ್ಲಿ ಇವರಿಗೆ ಸಾಧಾರಣ ಫಲ ಅಂತ ಹೇಳ್ಬೋದು. ಇವ್ರು ಎಷ್ಟು ಕಠಿಣ ಪರಿಶ್ರಮ ಪಡ್ತೀರಾ ಅಷ್ಟು ಇವರಿಗೆ ಫಲ ದೊರಕ್ತಾ ಹೋಗುತ್ತೆ. ಸ್ವಲ್ಪ ಇವರಿಗೆ ಏನಪ್ಪಾ ಅಂತಂದ್ರೆ ಹವಾಮಾನ ವೈಪರೀತ್ಯದಿಂದ ಸ್ವಲ್ಪ ಬೆಳೆಗಳು ಹಾನಿಯಾಗದಂತೆ, ಮತ್ತೆ ಕೀಟನಾಶಕಗಳಿಂದ ಬೆಳೆಗಳು ಹಾನಿಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ತಾ ಹೋಗ್ಬೇಕು. ಇಲ್ಲ ಅಂತಂದ್ರೆ ಬೆಳೆಗಳು ಹಾಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ಇದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ಇದೇ ಎಲ್ಲ ಬಿಟ್ಟು ಸ್ವಲ್ಪ ಕೃಷಿ ಉಪಕರಣಗಳ ಖರೀದಿಗೋಸ್ಕರ ಹಣ ಖರ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಖರ್ಚಿನ ಕಡೆ ನಿಯಂತ್ರಣದಲ್ಲಿಡಿ. ಏನೇ ಮಾಡಿದ್ರು ಸಹಿತ ಸ್ವಲ್ಪ ಬೆಳೆಗಳು ಹಾಳಾಗದಂತೆ ನೋಡ್ಕೊಂಡಷ್ಟು ನಿಮಗೆ ಬಹಳ ಉತ್ತಮ ಆಗ್ತಾ ಹೋಗುತ್ತೆ. ಮತ್ತೆ ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಮೇಷರಾಶಿಯವರಿಗೆ ನಿದ್ರಾಹೀನತೆ ಆಗಿರ್ಬೋದು, ಕಣ್ಣಿನ ಉರಿ ಆಗಿರ್ಬೋದು, ಉಷ್ಣದ ಸಮಸ್ಯೆಗಳಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಮಾನಸಿಕ ಒತ್ತಡದಿಂದ ಅದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು, ಶಿಕ್ಷಣ ವಿಚಾರದಲ್ಲಾಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು, ಮದುವೆ ವಿಚಾರದಲ್ಲಾಗಿರ್ಬೋದು, ಈ ರೀತಿಯ ಚಿಂತನೆಯಲ್ಲಿ ಸ್ವಲ್ಪ ಮುಳುಗಿ ಸ್ವಲ್ಪ ನಿಮಗೆ ಆರೋಗ್ಯದ ಸ್ಥಿತಿಗತಿಗಳು ಸ್ವಲ್ಪ ಕೆಡುಕಾಗುವ ಸಾಧ್ಯತೆಗಳು ಇದೆ. ಸ್ವಲ್ಪ ಆದಷ್ಟು ಗಮನವನ್ನು ಹರಿಸಿ. ಏನೇ ಒಂದು ಸಣ್ಣ ಸಮಸ್ಯೆ ಆದ್ರೂ ಸಹಿತ ವೈದ್ಯರ ಸಲಹೆ ಪಡೆದಷ್ಟು ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ವಾಹನ ಚಲಾಯಿಸಬೇಕಾದ್ರೆ ಸ್ವಲ್ಪ ಅತಿಯಾದ ವೇಗ ಬೇಡ. ಅತಿಯಾದ ವೇಗದಿಂದ ಸ್ವಲ್ಪ ಜೀವಕ್ಕೆ ಆಪತ್ತು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಅದ್ರ ಕಡೆ ಗಮನವನ್ನ ಹರಿಸಿ. ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಮೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ನೀವು ಮೂರನೇವರ ಮಾತನ್ನ ಕೇಳಲಾರ್ದೆ ನಿಮ್ಮ ಮನಸ್ಸಿನ ಮಾತು ಕೇಳಿ ಏನೇ ಒಂದು ಮುಂದೆ ಹೊರದಷ್ಟು ನಿಮಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮೂರನೇ ವ್ಯಕ್ತಿಗಳು ಯಾವಾಗ ಪ್ರವೇಶ ಆಗ್ತಾನೆ ಆಗ ಸಂಬಂಧ ಹಾಳಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಆದಷ್ಟು ಅದನ್ನ ದೂರ ಇಟ್ಟು ಏನೇ ಸಮಸ್ಯೆ ಬಂದ್ರು, ಏನೇ ತಪ್ಪು ತಿಳುವಳಿಕೆ ಬಂದ್ರು, ಭಿನ್ನಾಭಿಪ್ರಾಯ ಜಾಸ್ತಿ ಇದ್ರು ಸಹಿತ ಮಾತಿನ ಮುಖಾಂತರ ಬಗೆಹರಿಸಿದಷ್ಟು ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇದ್ದವರಿಗೆ. ಮತ್ತೆ ಮದುವೆ ವಿಚಾರದಲ್ಲಿ ಇದ್ದವರಿಗೆ ಏನಾಗುತ್ತಪ್ಪ ಅಂತಂದ್ರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಸ್ವಲ್ಪ ವಾದ ವಿವಾದನ ಮಾಡೋದನ್ನ ಬಿಟ್ಟು ಒಬ್ರು ಸಿಟ್ಟಾದ್ರೆ ಇನ್ನೊಬ್ರು ಶಾಂತವಾಗಿ ವರ್ತಿಸಿ. ಈ ರೀತಿ ಇದ್ದಷ್ಟು ನಿಮ್ಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಸಣ್ಣ ಸಣ್ಣ ಮಾತಿನಿಂದ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಅದು ಸಂಬಂಧ ಹಾಳು ಮಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಅನಿರೀಕ್ಷಿತವಾಗಿ ಖರ್ಚುಗಳು ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಆಸ್ಪತ್ರೆ ಖರ್ಚುಗಳು ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸ್ವಲ್ಪ ಅದ್ರ ಕಡೆ ಗಮನವನ್ನ ಹರಿಸಿ. ಆದಷ್ಟು ಏನೇ ಒಂದು ಸ್ಥಿತಿಗತಿಗಳಿದ್ರೂ ಸಹಿತ ಉಳಿತಾಯದ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತೆ ಇದರ ಜೊತೆಗೆ ಅನಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ. ಸುಮ್ಮನೆ ಉಪಯೋಗ ಇದ್ದಿದ್ದು ಉಪಯೋಗ ಇಲ್ಲಾರ್ದ ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ಹಣದ ಖರ್ಚುಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮತ್ತೆ ಇದರ ಜೊತೆಗೆ ಏನಪ್ಪಾ ಈ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಂತಂದ್ರೆ ಸ್ವಲ್ಪ ಉಳಿತಾಯದ ಕಡೆ ಗಮನ ಹರಿಸಿದಷ್ಟು ನಿಮ್ಗೆ ಎಲ್ಲಾ ರೀತಿಯಿಂದನೂ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಎಲ್ಲಾ ರೀತಿ ಸುಖಮಯ ಆಗ್ತಾ ಹೋಗುತ್ತೆ. ನಿಮ್ಗೆ ಏನಾದ್ರು ಒಂದು ಸಮಸ್ಯೆಗಳು ಕಾಡ್ತಾ ಇದ್ರೆ ನೀವು ಪ್ರತಿ ಸೋಮವಾರ ಶಿವನ ಆರಾಧನೆಯನ್ನು ಮಾಡ್ತಾ ಅವರ ದರ್ಶನವನ್ನು ಪಡೀರಿ. ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳಾಗಿರ್ಬೋದು, ಏನಾದ್ರೂ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇರಬಹುದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಗಳ ಆಗಿ ಮನಸ್ತಾಪಗಳು ಆಗ್ತಾ ಇರೋದು, ಮತ್ತೆ ಮನೆಯಲ್ಲಿ ಮಾಟ ಮಂತ್ರ ದೋಷಗಳಿಂದ ಏನಾದ್ರೂ ಒಂದು ಬಹಳ ಅಂದ್ರೆ ಬಹಳ ಪರಿತಪಿಸೋದು, ಮತ್ತೆ ಇನ್ನು ಗುಪ್ತ ಸಮಸ್ಯೆಗಳು ಏನಾದ್ರು ಇದ್ರೂ ಸಹಿತ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.